ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಇವತ್ತು ನಾನು ಒಂದು ವಿಶೇಷವಾದ ಪ್ರಯಾಣವನ್ನು ಆರಂಭಿಸುತ್ತಿದ್ದೇನೆ. ಇದು ಕೇವಲ ಒಂದು ಪುಸ್ತಕವನ್ನು ಓದುವ ಪ್ರಯಾಣವಲ್ಲ. ಇದು ನಮ್ಮ ಜೀವನವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯಾಣ, ನಮ್ಮ ಮನಸ್ಸನ್ನು ಅರಿಯುವ ಪ್ರಯಾಣ, ನಮ್ಮೊಳಗಿನ ಪ್ರಶ್ನೆಗಳಿಗೆ ಉತ್ತರ ಹುಡುಕುವಂಥ ಪ್ರಯಾಣ ಅಂತ ಹೇಳ್ಬೋದು. ಆ ಪ್ರಯಾಣದ ಹೆಸರು ಭಗವದ್ಗೀತೆ. ಸೊ ಸ್ನೇಹಿತರೆ, ನೀವು ಯಾವಾಗಲಾದರೂ ನಿಮ್ಮನ್ನು ನೀವೇ ಈ ಪ್ರಶ್ನೆಗಳನ್ನು ಕೇಳಿಕೊಂಡಿರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಏನಂದ್ರೆ, ನಾನು ನನ್ನ ಜೀವನದಲ್ಲಿ ಸರಿಯಾದ ದಾರಿಲಿದ್ದೇನೆ, ಅಥವಾ ನಾನು ಎಷ್ಟೇ ಒಳ್ಳೆಯ ಕೆಲಸಗಳನ್ನು ಮಾಡಿದರೂ ನನಗೆ ಯಾಕೆ ಇಷ್ಟು ಕಷ್ಟಗಳು ಬರ್ತಾ ಇದ್ದಾವೆ? ಆಮೇಲೆ ಯಶಸ್ಸು ಬಂದಾಗ ಅದನ್ನು ಹೇಗೆ ಸ್ವೀಕರಿಸಬೇಕು? ಮತ್ತು ಸೋಲು ಬಂದಾಗ ಅದನ್ನು ಹೇಗೆ ಅಂದರೆ ಹೇಗೆ ಎದ್ದು ನಿಲ್ಲಬೇಕು? ನನ್ನ ಮನಸ್ಸು ಯಾವಾಗಲೂ ಏನಾದರೂ ಒಂದು ವಿಷಯದ ಬಗ್ಗೆ ಚಿಂತಿಸುತ್ತಲೇ ಇರುತ್ತೆ. ಅದಕ್ಕೆ ಶಾಂತಿ ಹೇಗೆ ಸಿಗಬೇಕು? ಈ ಪ್ರಶ್ನೆಗಳು, ಇಂಥ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲೂ ಮೂಡಿದರೆ ನೀವು ಒಬ್ಬರೇ ಅಲ್ಲ. ಪ್ರಪಂಚದ ಪ್ರತಿಯೊಬ್ಬ ಮನುಷ್ಯನು ಒಂದಲ್ಲ ಒಂದು ಸಮಯದಲ್ಲಿ ಇಂಥ ಪ್ರಶ್ನೆಗಳನ್ನು ಎದುರಿಸಿರ್ತಾನೆ, ಕೇಳ್ಕೊಂಡಿರ್ತಾರೆ. ಸೊ ಹಣವಿದ್ದರೂ ಮನಸ್ಸಿಗೆ ಶಾಂತಿ ಇಲ್ಲದವರು ಈ ಜಗತ್ತಿನಲ್ಲಿದ್ದಾರೆ. ಆಮೇಲೆ ಒಳ್ಳೆಯ ಉದ್ಯೋಗ ಇದ್ದರೂ ಸಂತೋಷ ಇಲ್ಲದವರು ಈ ಜಗತ್ತಿನಲ್ಲಿ ಇದ್ದಾರೆ. ಆಮೇಲೆ ಮತ್ತೇನು, ಕುಟುಂಬ ಇದ್ದರೂ ಒಂಟಿತನ ಅನುಭವಿಸುವವರು ಈ ಜಗತ್ತಿನಲ್ಲಿ ಇದ್ದಾರೆ. ಸೊ ಎಲ್ಲವೂ ಇದ್ದರೂ ಬದುಕಿನಲ್ಲಿ ಏನೋ ಕೊರತೆ ಇದೆ ಎಂದು ಭಾವಿಸುವವರು ಇದ್ದಾರೆ. ಸೊ ನಾನು ನನ್ನ ವಯಸ್ಸಿನಿಂದ ನೋಡಿಕೊಂಡು, ನನ್ನ ತಿಳುವಳಿಕೆ ಬಂದಾಗಿಂದ ನೋಡ್ತಾ ಇದ್ದೀನಿ, ಇಂಥ ಅನೇಕ ಜನರನ್ನು ನೋಡಿದ್ದೀನಿ. ಹಾಗಾದರೆ ಸಮಸ್ಯೆ ಹೊರಗಿದೆ ಅಥವಾ ನಮ್ಮ ಮನಸ್ಸಿನಲ್ಲಿದೆಯಾ ಅಂತ ಈ ಪ್ರಶ್ನೆಗೆ ಉತ್ತರ ಹುಡುಕುವ ಗ್ರಂಥವೇ ಭಗವದ್ಗೀತೆ. ಸೊ ಬಹಳ ಜನರು ಭಗವದ್ಗೀತೆ ಅಂದರೆ ಅದು ಅದು ವಯಸ್ಸಾದವರು ಓದುವ ಪುಸ್ತಕ ಅಥವಾ ದೇವಸ್ಥಾನದಲ್ಲಿ ಮಾತ್ರ ಕೇಳಬೇಕಾದ ಉಪದೇಶ ಅಂತ ಭಾವಿಸ್ತಾರೆ. ಆದರೆ ಅದು ನಿಜವಲ್ಲ, ಖಂಡಿತವಾಗಿಯೂ ನಿಜವಲ್ಲ. ಭಗವದ್ಗೀತೆ ವಿದ್ಯಾರ್ಥಿಗೂ ಬೇಕು, ಉದ್ಯೋಗ ಅಂದರೆ ಜಾಬ್ ಮಾಡುವವರಿಗೂ ಬೇಕು, ಅಥವಾ ಒಂದು ಬಿಸ್ನೆಸ್ ಅಂದರೆ ವ್ಯಾಪಾರ ಮಾಡುವವರಿಗೂ ಬೇಕು, ಒಬ್ಬ ಹೌಸ್ ವೈಫ್ ಗೃಹಿಣಿಗೂ ಬೇಕಾಗತ್ತೆ, ಆಮೇಲೆ ಯಂಗ್ಸ್ಟರ್ಸ್ ಯುವಕರಿಗೂ ಬೇಕಾಗತ್ತೆ, ಮತ್ತು ಯಾರಿಗೆ ಹಿರಿಯರಿಗೂ ಬೇಕು, ಎಲ್ಲರಿಗೂ ಭಗವದ್ಗೀತೆ ಬೇಕು. ಯಾಕೆಂದರೆ ಭಗವದ್ಗೀತೆ ನಮಗೆ ಧರ್ಮದ ಬಗ್ಗೆ ಮಾತ್ರ ಹೇಳುವುದಲ್ಲ. ನಾನು ನಿಜವಾಗ್ಲೂ ಅದನ್ನು ಎಷ್ಟೋ ಸರಿ ಓದಿದ್ದೀನಿ, ತುಂಬ ಸರಿ ಓದಿದ್ದೀನಿ. ಭಗವದ್ಗೀತೆ ನಮಗೆ ಧರ್ಮದ ಬಗ್ಗೆ ಮಾತ್ರ ಹೇಳುವುದಿಲ್ಲ, ಅದು ಜೀವನದ ಬಗ್ಗೆ ಹೇಳುತ್ತೆ, ಕರ್ತವ್ಯದ ಬಗ್ಗೆ ಹೇಳುತ್ತೆ, ಭಯವನ್ನು, ನಮಗೇನಾದರೂ ಭಯ ಬಂದರೆ ಅದನ್ನು ಹೇಗೆ ಎದುರಿಸ್ಬೇಕಂತ ಹೇಳ್ಕೊಡತ್ತೆ, ಆಮೇಲೆ ಕೋಪವನ್ನು ಹೇಗೆ ನಿಯಂತ್ರಿಸಬೇಕಂತ ಹೇಳ್ಕೊಡತ್ತೆ, ಆಮೇಲೆ ಮನಸ್ಸನ್ನು ಹೇಗೆ ಶಾಂತವಾಗಿಡಬೇಕು. ಎಷ್ಟೋ ನಮ್ಮ ಜೀವನದಲ್ಲಿ ನೆಗೆಟಿವಿಟಿ ಬಂದಾಗ ನಾವು ಹೇಗೆ ಪಾಸಿಟಿವ್ ಆಗಿ ಮತ್ತೆ ನಮ್ಮ ಲೈಫ್ ರೀಸ್ಟಾರ್ಟ್ ಮಾಡ್ಬೇಕು ಅನ್ನೋದು ಹೇಳ್ಕೊಡತ್ತೆ. ಸ್ನೇಹಿತರೆ, ಒಂದನ್ನು ನೆನ್ಪಿಟ್ಕೊಳ್ಳಿ, ಭಗವದ್ಗೀತೆ ಏನಂದರೆ ಅರಮನೆಯಲ್ಲಿ ಹೇಳಲ್ಪಟ್ಟಿಲ್ಲ. ಭಗವದ್ಗೀತೆ ಯಾವ ಅರಮನೆಯಲ್ಲಿಯೂ ಹೇಳಲ್ಪಟ್ಟಿಲ್ಲ, ಶಾಂತವಾದ ಆಶ್ರಮದಲ್ಲೂ ಹೇಳಲ್ಪಟ್ಟಿಲ್ಲ, ಹಿಮಾಲಯದ ಗುಹೆಯಲ್ಲೂ ಹೇಳಲ್ಪಟ್ಟಿಲ್ಲ. ನಿಮ್ಗೆ ಅನಿಸ್ಬೋದು ಭಗವದ್ಗೀತೆ ಎಲ್ಲಿ ಹೇಳಲ್ಪಟ್ಟಿದ್ದು ಅಂತ. ಅದು ಹೇಳಲ್ಪಟ್ಟಿದ್ದು ಯುದ್ಧ ಭೂಮಿಯಲ್ಲಿ. ಅದು ಯಾಕಂತ ನಿಮ್ಗೆ ಗೊತ್ತಿದೆಯಾ? ನೀವು ಬೇಸನ್ನು ನಾನು ಅಂದರೆ ಬುನಾದಿಯಿಂದ ಹೇಳ್ಕೊಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದು ಯುದ್ಧ ಭೂಮಿಯಲ್ಲಿ ಯಾಕೆ ಹೇಳ್ಕೊಟ್ಟಿದ್ದಾರೆ? ಯಾಕೆ ಅಂದರೆ ನಮ್ಮ ಜೀವನವು ಒಂದು ಯುದ್ಧ ಭೂಮಿಯಂತೆ. ನಾನು ಓದಿದ ಮೇಲೆ ನನಗೆ ಅರ್ಥ ಆಗಿದ್ದು, ನಮ್ಮ ಜೀವನವೂ ಒಂದು ಯುದ್ಧ ಭೂಮಿಯಂತೆ. ಪ್ರತಿದಿನ ನಾವು ನಿರ್ಧಾರಗಳೊಂದಿಗೆ ಹೋರಾಡಬೇಕಾಗತ್ತೆ, ಭಯದೊಂದಿಗೆ ಹೋರಾಡಬೇಕಾಗತ್ತೆ, ಕೋಪದೊಂದಿಗೆ ಹೋರಾಡಬೇಕಾಗತ್ತೆ, ಆಮೇಲೇನು ನಿರಾಶೆಯೊಂದಿಗೆ ನಾವು ಹೋರಾಡಬೇಕಾಗತ್ತೆ. ಅಂಥ ಸಮಯದಲ್ಲಿ ನಮಗೆ ಮಾರ್ಗದರ್ಶನ ನೀಡುವ ಸಾರಥಿ ಶ್ರೀಕೃಷ್ಣನ ಸಂದೇಶ ಅಂತ ಹೇಳ್ಬೋದು. ಸೊ ಆದ್ದರಿಂದ ಇನ್ನು ಮುಂದೆ ಈ ಸರಣಿಯಲ್ಲಿ ನಾವು ಕೇವಲ ಶ್ಲೋಕಗಳನ್ನು ಓದುವುದಿಲ್ಲ, ಪ್ರತಿ ಶ್ಲೋಕದ ಅರ್ಥವನ್ನು ತಿಳ್ಕೊಂಡು ನಾವು ಮುಂದೆ ಸಾಗೋಣ. ಪ್ರತಿ ಶ್ಲೋಕಕ್ಕೂ ತುಂಬ ಅರ್ಥಗರ್ಭಿತವಾಗಿದೆ, ಅದನ್ನು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬೋದು ಅನ್ನೋದೇ ಈ ಸರಣಿಯ ಪ್ರಾರಂಭ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದೊಂದು ನನ್ನ ಹೊಸ ಸರಣಿ, ನೀವೆಲ್ಲರೂ ನನ್ನ ಜೊತೆಗಿರಬೇಕು. ಈ ಸರಣಿ ಯಾವುದೇ ಒಂದು ಪಂಥ ಅಥವಾ ಒಂದು ಮತವನ್ನು ಉತ್ತೇಜಿಸೋದಕ್ಕಾಗಿ ಅಲ್ಲ. ಮೊದಲೇ ಹೇಳಿರ್ತೀನಿ, ಭಗವದ್ಗೀತೆಯಲ್ಲಿರುವ ಶಾಶ್ವತ ಜೀವನ ಮೌಲ್ಯಗಳನ್ನು ಸರಳ ಕನ್ನಡದಲ್ಲಿ ಅರ್ಥ ಮಾಡಿಕೊಳ್ಳುವ ಒಂದು ವಿನಮ್ರ ಪ್ರಯತ್ನ ಅಂತ ಹೇಳ್ಬೋದು. ಸೊ ನೀವು ಪ್ರತಿದಿನ ನನ್ನೊಂದಿಗೆ ಈ ಪ್ರಯಾಣದಲ್ಲಿ ಜೊತೆಯಾದರೆ ಈ ಸರಣಿ ಮುಗಿಯುವ ವೇಳೆಗೆ ನಿಮ್ಮ ಆಲೋಚನೆಯ ರೀತಿಯಲ್ಲೇ ಒಂದು ಸುಂದರ ಬದಲಾವಣೆ ಕಾಣ್ಬೋದು. ಹಾಗಾದರೆ ಭಗವದ್ಗೀತೆ ಈ ದಿವ್ಯ ಯಾತ್ರೆಯನ್ನು ಭಕ್ತಿಯಿಂದ, ಕುತೂಹಲದಿಂದ ಮತ್ತು ತೆರೆದ ಮನಸ್ಸಿನಿಂದ ಆರಂಭಿಸಬೇಕು. ಸೊ ಅಷ್ಟೇ ಅಲ್ಲ, ಪ್ರತಿಯೊಬ್ಬರು ಈ ಸರಣಿಯಲ್ಲಿ ದಯವಿಟ್ಟು ಭಾಗಿಯಾಗಿ. ಇದು ಒಂದು ಒಳ್ಳೆಯ ಸರಣಿ ಅಂತ ಹೇಳ್ಬೋದು, ಒಳ್ಳೆಯ ಹೊಸ ಪ್ರಯತ್ನ ಅಂತ ಹೇಳ್ಬೋದು.
ದಯವಿಟ್ಟು ಆ, ಈ ವಿಡಿಯೋನು ಎಲ್ಲಿಯೂ ಪಾಸ್ ಮಾಡದೆ, ಎಲ್ಲಿಯೂ ಕಟ್ ಮಾಡದೆ ದಯವಿಟ್ಟು ನೋಡಿ. ಯಾಕಂದರೆ ಕುರುಕ್ಷೇತ್ರ ಯುದ್ಧದ ಕಾರಣ ಶ್ರೀಕೃಷ್ಣ ಯಾಕೆ ಈ ಉಪದೇಶ ನೀಡಬೇಕಾಯಿತು ಎಂಬುದನ್ನು ವಿವರವಾಗಿ ಮುಂದುವರಿಸ್ಕೊಂಡು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಹೇಳ್ತಾ ಇರ್ತೀನಿ. ದಯವಿಟ್ಟು ಈ ಭಗವದ್ಗೀತೆಯ ಹೊಸ ಸರಣಿಯಲ್ಲಿ ನನ್ನ ಜೊತೆಗೆ ನೀವು ಭಾಗಿಯಾಗಿ ನೋಡ್ತಾ ಹೋಗೋಣ. ಹೇಗೆ ಕೋಪವನ್ನು, ನಮ್ಮ ಸಿಟ್ಟನ್ನು, ದ್ವೇಷವನ್ನು ಆ್ಯಂಡ್ ಭಯವನ್ನು ಹೇಗೆ ಎದುರಿಸ್ಬೇಕಂತ ನಮಗೆ ಗೊತ್ತಾಗತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.